ಕಾನೂನು ಸರ್ಕಾರ ಅಂತ ಬಂದರೆ ನಿಮ್ಮನೇಲಿ ಹೆಣ್ಮಕ್ಳುಗಳು ಇದ್ದಾರಾ ಸ್ವಾಮಿ? ನಿಮ್ಮನೆ ಹೆಣ್ಮಕ್ಳಿಗಾದಾಗ ಸ್ಟೇ ತರೋ ತಾಕತ್ತಿದ್ಯಾ? ಕೇಳಬೇಡಿ ಬಾಯಿ ಮುಚ್ಕೊಂಡಿರಿ ಅಂತ ಹೇಳೋ ತಾಕತ್ತು ಇವ್ರಿಗಿದ್ಯಾ? ಮಾನ ಮರ್ಯಾದೆ ಇದೆಯಾ ಇವ್ರಿಗೆ? ಇಂಥ ಕೆಲಸಗಳನ್ನ ಮಾಡ್ತಾರಲ್ಲ, ಅದು ಕಾನೂನು ಬಳಸ್ಕೊಂಡು. ಯಾಕಂದರೆ ಆ ಒಂದು ಹೆಣ್ಣು ಮಗಳಿಗೆ 13 ವರ್ಷದಿಂದ ಬೇಕೇನ್ರಿ, ಒಂದು ಹೆಣ್ಣು ಮಗಳಿಗೆ ಅಂತ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ? ಅವ್ರಿಗೆಲ್ಲ ಏನು ಕೊಡ್ತೀರಾ? ಆಯ್ತು, ನಮಗೆಲ್ಲ ಏನು ರಕ್ಷಣೆ ಕೊಡ್ತೀರಾ ನೀವು? ನಾವು ಬಾಯಿ ಬಡ್ಕೊಂಡ್ರು 13 ವರ್ಷದಿಂದ ಒಂದೇ ಒಂದು ಎವಿಡೆನ್ಸ್ ಇವ್ರ ಕೈಲಿ ಇಲ್ವಂತೆ. ಆದರೆ ಅದು ಹೇಗೆ ನಾಶ ಆಯಿತು? ಅದನ್ನ ನಾಶ ಮಾಡಿದ ಅಧಿಕಾರಿಗಳಿಗೆ ನೀವೇನು ಶಿಕ್ಷೆ ಕೊಟ್ಟಿದ್ದೀರಾ? ಇನ್ನು ಆ ಚಿಕ್ಕ ವಯಸ್ಸಲ್ಲೇ ಕ್ರೂರವಾಗಿ ಅವಳನ್ನ ಅತ್ಯಾಚಾರ ಮಾಡಿದ್ದಾರೆ. ಇವತ್ತು ಅವಳಿಗೆ ನ್ಯಾಯ ದೊರಕ್ತಾ ಇಲ್ಲ. ಸಂತೋಷ್ ರಾವ್ ಅಂತ ಇದ್ದಾರೋ ಅವ್ನ ಹೊರಗಡೆ ಬಿಟ್ಟರು. ಸರಿ, ಅಪರಾಧಿ ಯಾರಾಗದು? ಮತ್ತೆ ಏನು ಈ ಸರ್ಕಾರ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ಯಾ? ಅವ್ರ ಮನೆ ಹೆಣ್ಮಕ್ಳಾಗಿದ್ರೆ ಹಿಂಗೆ ಮಾಡ್ತಾ ಇದ್ರಾ? ಇವತ್ತು ಕಾನೂನಾಗಲಿ ಈ ರಾಜಕೀಯದಲ್ಲಾಗಲಿ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದರೆ ಅಂಥ ಬಡವ ಮಕ್ಕಳಿಗೆ ಯಾರು ಸಪೋರ್ಟ್ ಮಾಡ್ತಾರೆ? ಆ ಕೇಸಿನ ಮುಚ್ಚಾಕಿದ್ದಾರೆ ಅಂತಲೂ ಗೊತ್ತಾಯಿತು. ಪೊಲೀಸ್ ಅಧಿಕಾರಿಗಳನ್ನ ಪಾಪ ಹೇಳಿ ಏನು ಪ್ರಯೋಜನ ಇಲ್ಲ. ಇನ್ನು ಕಾನೂನು ಸರ್ಕಾರ ಅಂತ ಬಂದರೆ ನಿಮ್ಮನೇಲಿ ಹೆಣ್ಮಕ್ಳುಗಳು ಇದ್ದಾರಾ ಸ್ವಾಮಿ? ಇವ್ರ ಮನೆಗಳಲ್ಲಿ ಹೆಣ್ಮಕ್ಳಿದ್ರೆ ಒಂದು ಹೆಣ್ಮಗುಗೆ ಅನ್ಯಾಯ ಆಗಿದೆ, ಅವಳು ಮಲ್ಡ್ರಾಗಿದೆ, ರೇಪ್ ಆಗಿದೆ, ಅವಾಗ ನೀವು ಸ್ಟೇ ತರ್ತೀರಾ? ನಿಮ್ಗೆ ಆ ತಾಕತ್ತಿದ್ಯಾ? ನಿಮ್ಮನೆ ಹೆಣ್ಮಕ್ಳಿಗಾದಾಗ ಸ್ಟೇ ತರೋ ತಾಕತ್ತಿದ್ಯಾ? ಕೇಳಬೇಡಿ ಬಾಯಿ ಮುಚ್ಕೊಂಡಿರಿ ಅಂತ ಹೇಳೋ ತಾಕತ್ತು ಇವ್ರಿಗಿದ್ಯಾ? ಮಾನ ಮರ್ಯಾದೆ ಇದೆಯಾ ಇವ್ರಿಗೆ? ಇಂಥ ಕೆಲಸಗಳನ್ನ ಮಾಡ್ತಾರಲ್ಲ, ಅದು ಕಾನೂನು ಬಳಸ್ಕೊಂಡು. ಎಲ್ಲಿ ನ್ಯಾಯ ನೀತಿ ನಿಷ್ಠೆ ಅನ್ನೋದಿದೆಯೋ ಅದನ್ನು ನಿಮ್ಮ ರಕ್ಷಾ ಕೌಚ್ಗಳನ್ನಾಗಿ ಮಾಡಿಕೊಂಡು ಇಂಥ ಕೆಟ್ಟ ಕೆಲಸ ಮಾಡ್ತೀರಲ್ಲ, ನಿಮ್ಗೇನು ಅನ್ಸಲ್ವಾ ಸ್ವಾಮಿ? ಆ ಹುಡುಗಿ ಆ ನೋವು ಅದೆಷ್ಟು ಪಟ್ಟಿತ್ತೋ ಏನೋ. ನೀವು ಕಣ್ಣಾರೆ ನೋಡಲಿಲ್ಲ, ಆದರೆ ಅವಳು ಪೋಸ್ಟ್ ಮಾರ್ಟಮ್ ಆದಾಗ ಅವಳ ಬಾಡಿ ಫೋಟೋಗಳನ್ನೆಲ್ಲ ನೋಡಿದ್ದೀರಲ್ಲ, ಆಗಲೂ ನಿಮ್ಮ ಕಳ್ಳು ಚುರ್ಕನ್ಲಿಲ್ವಾ? ಏನು ಸರ್ಕಾರ ಯಾರಿಗೋ ಬೆಂಬಲ ಕೊಟ್ಕೊಂಡೋ ಇನ್ಯಾವುದೋ ಇದಕ್ಕೋ ಬಾಯಿ ಮುಚ್ಕೊಂಡಿದ್ಯೋ? ಹಂಗಿದ್ರೆ ನಿಮ್ಮ ಮನೆಗಳಲ್ಲಿ ನೀವು ಅಪ್ಪ ಅಣ್ಣ ಗಂಡ ಏನಾಗೋಕ್ಕೂ ಲಾಯಕ್ಕಿಲ್ಲ ನನ್ನ ಪ್ರಕಾರ. ಯಾಕಂದರೆ ಆ ಒಂದು ಹೆಣ್ಣು ಮಗಳಿಗೆ 13 ವರ್ಷದಿಂದ ಬೇಕೇನ್ರಿ, ಒಂದು ಹೆಣ್ಣು ಮಗಳಿಗೆ ಅಂತ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ? ಅವ್ರಿಗೆಲ್ಲ ಏನು ಕೊಡ್ತೀರಾ? ಆಯ್ತು, ನಮಗೆಲ್ಲ ಏನು ರಕ್ಷಣೆ ಕೊಡ್ತೀರಾ ನೀವು? ನಾವು ನಿಮ್ಮನ್ನು ನಂಬಿ ಸರ್ಕಾರ ನಿಮ್ಮ ಕೈಯಲ್ಲಿಟ್ಟು, ಇನ್ನೂ ನಮ್ಮ ಸರ್ಕಾರದಲ್ಲಿ ಅದೆಷ್ಟೋ ಹೆಣ್ಮಕ್ಳಿದ್ದಾರೆ, ಏನು ಮಾಡ್ತಿದ್ದಾರೆ? ಅವರು ಬಾಯಿ ಮುಚ್ಕೊಂಡಿದ್ದಾರೆ. ಯಾಕೆ? ಸ್ಟೇ ಇದೆ, ಅದೊಂದು ಹೇಳ್ಬೋದು ಅನ್ನೋದು. ನಿಮಗೆ ಹಂಗನೆ ಸ್ಟೇ ಇದ್ದರೆ ಏನು ಮಾಡೋಕ್ಕೆ ನಿಮ್ಮ ಕೈಲಿ ಸಾಧ್ಯನೇ ಇಲ್ವಾ? ಸ್ಟೇ ಇದೆ ಅಂತ ನಿಮಗೆ ಮಾನ ಮರ್ಯಾದೆ ಏನು ಇಲ್ಲ ಅಂತ ಹೇಳ್ತೀನಿ. ಈಗ ಸಾವಿರಾರು ಮಹಿಳೆಯರು ಒಂದಿಷ್ಟು ಸೌಜನ್ಯ ಪರವಾಗಿ ಇದ್ದಾರೆ, ಬೆನ್ನೆಲುಬಾಗಿ ನಿಲ್ತಾ ಇದ್ದಾರೆ. ಯಾಕಂದರೆ 13 ವರ್ಷಗಳ ಆದ ನಂತರ ಏನಾಯಿತು ಅನ್ನೋದು ಒಂದಿಷ್ಟು ಗೊತ್ತಾಗಿದೆ. ಒಂದು ಹೆಣ್ಣು ಮಗುವಾಗಿ ಒಂದಿಷ್ಟು ಈ ರೀತಿ ಆಗುವುದು, ಒಂದು ಸಾಮಾನ್ಯ ಹೆಣ್ಮಗಳು ಅದಂದರೆ ರಕ್ಷಣೆ ಇಲ್ಲಾರ್ದಂಥ ಪರಿಸ್ಥಿತಿ ಆಗಿಬಿಟ್ಟಿದೆಯಾ ಸರ್? ಇವರು ಯಾವಾಗೆಲ್ಲ ರಕ್ಷಣೆ ಕೊಟ್ಟಿದ್ದಾರೆ ಸರ್? ನಾವೊಂದು ನದಿಗೆ ಹೋಗಿ ಸ್ನಾನ ಮಾಡ್ತೀವಿ, ಹೆಣ್ಮಕ್ಳು ನಾವೊಂದು ನದಿಗೆ ಹೋಗಿ ಸ್ನಾನ ಮಾಡ್ತೀವಿ, ಅಲ್ಲಿ ನಾವು ಬಟ್ಟೆ ಬದಲಾಯಿಸೋಕೋ ಇನ್ನೊಂದು ಮತ್ತೊಂದಿಗೆ ಎಷ್ಟು ಮಟ್ಟಿಗೆ ಸೇಫ್ಟಿ ಕೊಟ್ಟಿದ್ದೀರಾ ನಮಗಲ್ಲಿ? ಇವಾಗ ಅದು ಒಂದೇ ಕ್ಷೇತ್ರನೋ ಇನ್ನೊಂದು ಕ್ಷೇತ್ರನೋ ನಾನು ಬದಲಿಸಿ ಹೇಳ್ತಾ ಇಲ್ಲ, ಬಟ್ ಯಾವುದೇ ನದಿಗಳ ತೀರದಲ್ಲಿ ನಾವು ಸ್ನಾನ ಮಾಡಿದಾಗ ನೀವು ಎಷ್ಟು ಮಟ್ಟಿಗೆ ಭದ್ರತೆ ಕೊಟ್ಟಿದ್ದೀರಾ? ಅಂಥ ಭದ್ರತೆ ಕೊಡೋಕ್ಕಾಗದೇ ಇರೋ ನೀವು ಒಂದು ಹೆಣ್ಮಗ್ಳಿಗೆ ನ್ಯಾಯ ಕೊಡಿಸ್ತೀರಾ ನೀವು? ನಾವು ಬಾಯಿ ಬಡ್ಕೊಂಡ್ರು 13 ವರ್ಷದಿಂದ ಒಂದೇ ಒಂದು ಎವಿಡೆನ್ಸ್ ಇವ್ರ ಕೈಲಿ ಇಲ್ವಂತೆ. ಆದರೆ ಅದು ಹೇಗೆ ನಾಶ ಆಯಿತು? ಅದನ್ನು ನಾಶ ಮಾಡಿದ ಅಧಿಕಾರಿಗಳಿಗೆ ನೀವೇನು ಶಿಕ್ಷೆ ಕೊಟ್ಟಿದ್ದೀರಾ? ನೀವೇ ಆ ಅಧಿಕಾರಿಗಳ ಕಾಲರ್ ಪಟ್ಟಿ ಇಟ್ಕೊಂಡೋಗಿ ನ್ಯಾಯಾಲಯಕ್ಕೆ ಒಪ್ಪಿಸಿ. ನೀವು ಅಂಥ ಒಳ್ಳೆಯವರಾಗಿದ್ದರೆ, ನಿಮ್ಗೆ ಅಂಥ ತಾಕತ್ತಿದೆ ಕೈಯಲ್ಲಿ, ನೀವೇನೇ ಮಾಡಿದ್ರು ಸರಿ ಅನ್ನೋ ಜನ ಇದ್ದಾರೆ ನಿಮ್ಮ ಹಿಂದೆ. ಆ ಅಧಿಕಾರಿಗಳಿಗೆಲ್ಲ ಶಿಕ್ಷೆ ಕೊಡಿಸಿ, ಕಾಲರ್ ಪಟ್ಟಿ ಹಿಡಿದು ಕರ್ಕೊಂಡೋಗಿ. ನಿಮ್ಮನ್ನ ಅವಾಗ ಜನ ದೇವರು ಅಂತಾರೆ. ದೇವರ ಪ್ರತಿರೂಪ ಬೇಡ, ನೀವು ದೇವರೇ ಆಗಿರ್ತೀರ ನಮಗೆ. ನೀವು ಅದೊಂದು ಕೆಲಸ ಮಾಡಿದ್ರೆ ಸಾಕು. ನೀವು ಎಷ್ಟರ ಮಟ್ಟಿಗೆ ನಮ್ಮ ಬಾಯಿ ಮುಚ್ಚಿಸ್ತೀರೋ ಅಲ್ಲಿವರೆಗೂ ನಮ್ಮ ಧ್ವನಿ ಹೆಚ್ಚುತ್ತಾನೆ ಇರುತ್ತೆ. ಇನ್ನೂ ನಮ್ಮ ಸಂಘ ಪರಿವಾರದವ್ರು ಹೆಚ್ಚುತ್ತಾನೆ ಇರ್ತಾರೆ. ನೀವು ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಬಿಡಲ್ಲ ಅಂದರೆ ನಿಮ್ಮ ಜಾಗಕ್ಕೆ ನಾವು ಬಂದು ಕೂರಕ್ಕೆ ನಾವು ಸಿದ್ಧ. ಯಾವ ರೀತಿ ಪ್ರತಿಭಟನೆ ಮಾಡೋದಕ್ಕೆ ರೆಡಿ ಆಗಿದ್ದೀರಾ ನಿಮ್ಮ ಸಂಘಟನೆ? ಸರ್, ಇವತ್ತು ನಮ್ಮ ಸಂಘಟನೆಯಿಂದ ಇದಿಷ್ಟು ಬಂದು ಇಲ್ಲಿ ಇವತ್ತು ರೋಡಲ್ಲಿ ನಿಂತಿದ್ದೀವಿ. ಯಾಕಂದರೆ ಒಳಗೆ ಸಹ ಹೋಗೋಕ್ಕೆ ಅಧಿಕಾರಿಗಳು ಬಿಡ್ತಾ ಇಲ್ಲ. ಹಾಗಾಗಿ ಇವತ್ತು ಸಂಜೆನೆ ಮೀಟಿಂಗ್ ಆಗ್ತಿದೆ. ತೀವ್ರ ಮಟ್ಟಕ್ಕೆ ನಾವು ಒಂದು ರ್ಯಾಲಿ ಮುಖಾಂತರ ಹೋಗ್ತಾ ಇದ್ದೀವಿ. ಅಲ್ಲಿನ ಏನು ಅವರು ಯಾವ್ದು ಧಿಕ್ಕರಿಸ್ತಾರೋ ಅದನ್ನ ನಾವು ಮಾಡಕ್ಕೆ ರೆಡಿ ಇದ್ದೀವಿ ಸರ್. ಇವತ್ತು ಸೌಜನ್ಯ ಹಸಿ ಹೆಣ್ಮಗಳು ಇನ್ನೂ ಆ ಚಿಕ್ಕ ವಯಸ್ಸಲ್ಲೇ ಕ್ರೂರವಾಗಿ ಅವಳನ್ನ ಅತ್ಯಾಚಾರ ಮಾಡಿದ್ದಾರೆ. ಇವತ್ತು ಅವಳಿಗೆ ನ್ಯಾಯ ದೊರಕ್ತಾ ಇಲ್ಲ. ಮತ್ತೆ ಏನು ಸಂತೋಷ್ ರಾವ್ ಅಂತ ಇದ್ದಾರೋ ಅವ್ನ ಹೊರಗಡೆ ಬಿಟ್ಟರು. ಸರಿ, ಅಪರಾಧಿ ಯಾರಾಗದ್ರಿ? ಈ ಥರ ಅತ್ಯಾಚಾರ ಮಾಡಿದಾರಲ್ಲ, ಆ ಹೆಣ್ಮಗಳಿಗೆ ನ್ಯಾಯ ಕೊಡೋದು ಯಾವಾಗ? ಮತ್ತೆ ಏನು ಈ ಸರ್ಕಾರ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ಯಾ? ಅವ್ರ ಮನೆ ಹೆಣ್ಮಕ್ಳಾಗಿದ್ರೆ ಹಿಂಗೆ ಮಾಡ್ತಾ ಇದ್ರಾ? ಇವತ್ತು ಬರೀ ಹೋರಾಟಗಾರರು ಮಾತ್ರ ಹೋರಾಟ ಮಾಡಬಾರ್ದು. ಪ್ರತಿಯೊಂದು ಮನೆಯಲ್ಲೂ
ಅವ್ರ ಹೆಂಡತಿ ಅವ್ರ ಮಕ್ಕಳು ಎಲ್ಲರೂ ಹೊರಗಡೆ ಬರಬೇಕು. ಸೌಜನ್ಯಗೆ ನ್ಯಾಯ ಸಿಗೋವರೆಗೂ ನಾವು ಈ ಮಾಡ್ತಾನೆ ಇರ್ತೀವಿ ಹೋರಾಟನ. ಖಂಡಿತ ಹೋರಾಟನ ನಾವು ನಿಲ್ಸಲ್ಲ. ಇನ್ನು ಮುಂದೆ ಬೃಹತ್ ಮಟ್ಟದಲ್ಲಿ ಹೆಣ್ಮಕ್ಳೆಲ್ಲ ಸೇರಿ ಸೌಜನ್ಯ ಬಗ್ಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ಅವಳಿಗೆ ನ್ಯಾಯ ಸಿಗೋವರೆಗೂ ನಾವು ಬಿಡೋದಿಲ್ಲ ಅಂತ ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ನಾವು ರಾಜ್ಯ ಕಾರ್ಮಿಕ ಅಸಂಘಟಿತ ಯೂನಿಯನ್ನ ಮಹಿಳಾ ರಾಜ್ಯಾಧ್ಯಕ್ಷರು. ನಮ್ದು ಏನೂ ತೊಂದರೆ ಇಲ್ಲ. ನಾವು ಹೇಳೋದು ಒಂದೇ ವಿಷಯ, ಸೌಜನ್ಯ ಬಗ್ಗೆ ಅವಳಿಗೆ ನ್ಯಾಯ ಸಿಕ್ಕಲಿ. ನ್ಯಾಯ ಒಂದು ಸಿಕ್ಬೇಕಷ್ಟೇ ಹೊರತು ನಾವು ಇನ್ನೇನು ಮಾತಾಡ್ತಾ ಇಲ್ಲ. ಅನ್ಯಾಯ ಆಗೈತೆ ಆ ಹುಡುಗಿ ಸಾವಿಗಾಗಲಿ, ಇದರಿಂದ ಅವಳಿಗೊಂದು ನ್ಯಾಯ ಸಿಕ್ಕಬೇಕು. ನ್ಯಾಯ ಅನ್ನೋದು ನಮ್ಗೆ ಅವಶ್ಯಕತೆ. ನಾಳೆ ನಮ್ಗೆ ಏನಾಗುತ್ತೆ ಗೊತ್ತಿಲ್ಲ, ನಾಳೆ ನಮಗೂ ಇದೇ ಪರಿಸ್ಥಿತಿ ಇರ್ತದೆ. ಇವತ್ತು ಕಾನೂನಾಗಲಿ ಈ ರಾಜಕೀಯದಲ್ಲಾಗಲಿ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದರೆ ಅಂಥ ಬಡವ ಮಕ್ಕಳಿಗೆ ಯಾರು ಸಪೋರ್ಟ್ ಮಾಡ್ತಾರೆ? ಆ ಕೇಸಿನ ಮುಚ್ಚಾಕಿದ್ದಾರೆ ಅಂತಲೂ ಗೊತ್ತಾಯಿತು. ನೋಡಿ, ದಯವಿಟ್ಟು ನಾವು ಕೇಳೋದಿಷ್ಟೇ, ಎಲ್ಲರಿಗೂ ಕೇಳೋದಿಷ್ಟೇ, ಅದೊಂದಕ್ಕೆ ನ್ಯಾಯ ಕೊಡೋಂಗೆ ಮಾಡಿರಿ. ನ್ಯಾಯ ಸಿಕ್ಬಿಟ್ರೆ ನಾವು ನಿಮ್ಮ ಜೊತೆಗೆ ಸದಾ ನಿಮ್ಮ ಸಪೋರ್ಟ್ ಆಗಿ ನಾವು ಇರ್ತೀವಿ ಅಂತ. ಧನ್ಯವಾದಗಳು ಸರ್. ನಮ್ಮ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಸೌಜನ್ಯ ಬಗ್ಗೆ, ಅವ್ರಿಗೆ ನಾವು ನ್ಯಾಯ ಸಿಗಲಿ ಅಂತ ಕೇಳ್ಕೊತಾ ಇದ್ದೀವಿ ಸರ್, ಅಷ್ಟೇ. ಒಂದು ಸೌಜನ್ಯಕ್ಕೆ ಅನ್ಯಾಯ ಆಗಿರೋ ಥರ ಯಾರಿಗೂ ಮುಂದೆ ಆಗಬಾರ್ದು. ಅದಕ್ಕೋಸ್ಕರ ನಾವು ಉಗ್ರ ಹೋರಾಟ ಮಾಡ್ತೀವಿ. ಆ ಹೆಣ್ಮಗಳಿಗೆ ನ್ಯಾಯ ಸಿಗಲೇಬೇಕು ಅಂತ ನಾವು ಮನಕಳೆಯಾಗಿ ಕೇಳ್ತಾ ಇದ್ದೀವಿ ಸರ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.